ಕೊಲ್ಲೂರಿನಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ನಮ್ಮ ರಾಜ್ಯದವರಷ್ಟೇ ಅಲ್ಲ, ಹೊರಗಡೆ ತಮಿಳುನಾಡು, ಕೇರಳದಿಂದನೂ ಸಹ ತುಂಬ ಜನ ಬರ್ತಾರೆ. ನಮಗೆ ಕೊಲ್ಲೂರು ತುಂಬಾ ಹತ್ತಿರ ಇರೋದ್ರಿಂದ ನನ್ನ ಮಗನಿಗೂ ಕೂಡ ಇಲ್ಲೇ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ವ್ಯವಸ್ಥೆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿರುತ್ತೆ. 2 ಕಡೆ ಪಾರ್ಕಿಂಗ್ ಇದೆ ನೋಡಿ. ಒಂದು ಕಡೆ ಪಾರ್ಕಿಂಗಲ್ಲಿ ಈ ರೀತಿ ತುಂಬ ಕೆಸರಾಗಿದೆ, ಹಾಗಾಗಿ ಇಲ್ಲಿ ಜಾಸ್ತಿ ವೆಹಿಕಲ್ಸ್ ಎಲ್ಲ ನಿಲ್ಲಿಸಿಲ್ಲ. ಇನ್ನೊಂದು ಕಡೆ ಪಾರ್ಕಿಂಗ್ ತುಂಬ ಚೆನ್ನಾಗಿದೆ, ಅಲ್ಲಿ ಗಾಡಿ ನಿಲ್ಲಿಸ್ಬೋದು. ನಂತರ ನಾವು ಕಾಲನ್ನು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೊರಟ್ವಿ. ಹೊರಗಡೆ ಕ್ಯೂ ನೋಡಿಬಿಟ್ಟು ದೇವಸ್ಥಾನದಲ್ಲಿ ಜಾಸ್ತಿ ಜನ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ದೇವಸ್ಥಾನದ ಒಳಗಡೆ ಹೋಗಿದ್ದಾಗ ಗೊತ್ತಾಯಿತು, ತುಂಬಾ ರಶ್ ಇತ್ತು. ಹೊರಗಡೆ ತುಂಬಾ ಖಾಲಿ ಅಂತ ಅನ್ನಿಸ್ತು. ನೋಡ್ತಾ ಇರ್ಬೋದು, ಕ್ಯೂ ಇಲ್ಲವೇ ಇಲ್ಲ. ದೇವಸ್ಥಾನದ ಒಳಗಡೆ ಹೋಗಿ ಕುಂಕುಮಾರ್ಚನೆ ಹಾಗೆ ಅಕ್ಷರಾಭ್ಯಾಸದ ಚೀಟಿನ ಕೌಂಟ್ರಲ್ಲಿ ತೊಗೊಂಡ್ವಿ. ಇಲ್ಲಿ ಕುಂಕುಮಾರ್ಚನೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ಭಟ್ರು ಮಂತ್ರಗಳನ್ನು ನಮ್ಮ ಕೈಯಲ್ಲೇ ಹೇಳಿಸ್ತಾರೆ. ಪೂಜೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನಂತರ ನಾವು ಮಗನ್ನ ಕರ್ಕೊಂಡು ಅಕ್ಷರಾಭ್ಯಾಸದ ಕಡೆ ಹೊರಟ್ವಿ. ಸ್ಕೂಲೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡಿದ್ವಿ, ಆದರೆ ಜನ ತುಂಬಾ ಜಾಸ್ತಿ ಇದ್ದರು. ಇಲ್ಲಿ ಅಕ್ಷರಾಭ್ಯಾಸನ ಮಾಡಿಸ್ತಾರೆ. ಮೊದಲನೇ ಬ್ಯಾಚ್ ಅಕ್ಷರಾಭ್ಯಾಸ ನಡೀತಾ ಇತ್ತು ನಾವು ಹೋಗುವಾಗ. ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ನಂತರ ನಾವು ಕೂಡ ಅಕ್ಷರಾಭ್ಯಾಸಕ್ಕೆ ಕೂತ್ಕೊಂಡ್ವಿ. ಇಲ್ಲಿ ಯಾವುದೇ ಪೂಜೆ ಮಾಡಿಸುವಾಗ ಅಥವಾ ನಾವು ದೇವಸ್ಥಾನದೊಳಗಡೆ ದೇವರನ್ನು ನೋಡಬೇಕಾದ್ರೆ ಗಂಡ್ಮಕ್ಳೆಲ್ಲರೂ ಕೂಡ ಕಂಪಲ್ಸರಿ ಶರ್ಟನ್ನು ತೆಗೆದಿರಬೇಕು. ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡುವಾಗ ಮೊದಲಿಗೆ ದೇವರಿಗೆ ಪ್ರಾರ್ಥನೆ ಮಾಡಿ ಎಲ್ಲ ಮಕ್ಕಳ ಹೆಸರು, ನಕ್ಷತ್ರ, ರಾಶಿ ಎಲ್ಲ ಹೇಳಿ ನಂತರ ಅಕ್ಷರಾಭ್ಯಾಸನ ಶುರು ಮಾಡ್ತಾರೆ. ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಫಸ್ಟ್ ಟೈಮ್ ಶಾಲೆಗೆ ಹೋಗುವಂತಹ ಮಕ್ಕಳಾಗಬೇಕಂತ ಇಲ್ಲ. ಯಾವುದೇ ಮಕ್ಕಳಾಗಿರ್ಬೋದು ಅಥವಾ ವಿದ್ಯೆಯಲ್ಲಿ ಸ್ವಲ್ಪ ಹಿಂದಿರುವಂತಹ ಮಕ್ಕಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಅಕ್ಷರಾಭ್ಯಾಸನ ಇಲ್ಲಿ ಮಾಡಿಸ್ತಾರೆ. ಮಕ್ಕಳ ಹೆಸರನ್ನೆಲ್ಲ ಕೇಳಾದಮೇಲೆ ಹರಿವಾಣದಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಜೊತೆಗೆ ಒಂದು ಅರಿಶಿಣದ ಕೊಂಬನ್ನು ಕೊಡ್ತಾರೆ. ಅರಿಶಿಣದ ಕೊಂಬಲ್ಲಿ ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸನ ಮಾಡಿಸ್ಬೇಕು. ಮೊದಲಿಗೆ ನಮಗೆ ಶ್ಲೋಕ ಹೇಳ್ಕೊಡ್ತಾರೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಶ್ಲೋಕ ಹೇಳಿದ ನಂತರ ಅಕ್ಷರಾಭ್ಯಾಸನ ಶುರು ಮಾಡಬೇಕು. ಇಲ್ಲಿ ತಮಿಳವರು ತುಂಬ ಜನ ಇರೋದ್ರಿಂದ ಕೆಲವರಿಗೆ ಕನ್ನಡ ಅರ್ಥ ಆಗೋದಿಲ್ಲ, ಹಾಗಾಗಿ ತಮಿಳಲ್ಲೂ ಸಹ ಹೇಳ್ತಾರೆ. ಮೊದಲಿಗೆ ಓಂ ಹರಿಭ್ಯೋ ನಮಃ ಅಂತ ಬರೆಸ್ಬೇಕು. ಅದಾದ ನಂತರ ಓಂ ಶ್ರೀ ಗಣಪತಿಯೇ ನಮಃ, ಶ್ರೀ ಗುರುಭ್ಯೋ ನಮಃ ಅಂತ ಬರೆಸ್ತಾರೆ. ನಂತರ ಅಕ್ಷರಮಾಲೆಯ ಅಕ್ಷರಗಳಲ್ಲಿ 5 ಅಕ್ಷರನ ಬರೆಸ್ತಾರೆ. ಅ ಆ ಇ ಈ ಉ. ಹಾಗೆ ನಂಬರ್ ಬರೆಯೋದಾದರೆ 1ರಿಂದ 5 ನಂಬರ್ನ ಬರಿಬೇಕು. ಇವಾಗೆಲ್ಲ ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದ ABCD ಈ ತನಕನೂ ಸಹ ಅಕ್ಷರಗಳನ್ನು ಬರೆಯೋದಕ್ಕೆ ಹೇಳ್ತಾರೆ. ಲಾಸ್ಟಲ್ಲಿ ಅಭಿಜ್ಞಾ ಮಸ್ತು ಅಂತ ಬರೆಸಬೇಕು. ನಂತರ ನಾವು ಮಕ್ಕಳಿಗೆ ಉಚ್ಚಾರ ಯಾವುದು ಸರಿಯಾಗಿ ಬರೋದಿಲ್ಲ ಆ ಅಕ್ಷರಗಳನ್ನು ಬರೆಯೋದಿದ್ದರೆ ಬರಿಬಹುದು. ನನ್ನ ಮಗನಿಗೆ ರ ಹಾಗೆ ಲ ಸ್ವಲ್ಪ ಕಷ್ಟಪಡ್ತಾನೆ, ಹಾಗಾಗಿ ಅವೆರಡು ಅಕ್ಷರಗಳನ್ನು ಬರೆಸಿದ್ದೀನಿ. ಲಾಸ್ಟಲ್ಲಿ ನಮಗೆ ಓಂ ಅಂತ ಮಕ್ಕಳ ಹತ್ರ ಹೇಳಿಸೋದಕ್ಕೆ ಹೇಳ್ತಾರೆ. ಅಕ್ಷರಾಭ್ಯಾಸ ಮುಗಿದ ನಂತರ ಅಕ್ಕಿ ಹಾಕಿರುವಂತಹ ಹರಿವಾಣನ ತಗೊಳ್ತಾರೆ. ನಂತರ ನಮಗೆ ಓಂ ಅಕ್ಷರನ ಮಗುವಿನ ನಾಲ್ಗೆ ಮೇಲೆ ಬರೆಯೋದಕ್ಕೆ ಹೇಳ್ತಾರೆ. ನಿಮ್ಮ ಹತ್ರ ಚಿನ್ನದ ಉಂಗುರ ಇದ್ದರೆ ಅದರಲ್ಲಿ ಮಗುವಿನ ನಾಲ್ಗೆ ಮೇಲೆ ಓಂ ಅಂತ ಬರೀರಿ ಅಂತ ಹೇಳ್ತಾರೆ. ಉಂಗುರ ಇದ್ದರೆ ಬರಿಬೋದು, ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. ನಾಲ್ಗೆನ ಹೊರಗಡೆ ಚಾಚು ಅಂತ ಹೇಳಿದ್ರೆ ಚಿಕ್ಕದಾಗಿ ನಾಲ್ಗೆನ ಹೊರಗಡೆ ತೋರಿಸ್ತಾ ಇದ್ದ. ಅದರಲ್ಲಿ ಬರೆಯೋದು ಸ್ವಲ್ಪ ಕಷ್ಟ ಆಗಿತ್ತು, ಆದರೂ ಕೂಡ ಹೇಗೂ ಮಾಡಿ ಓಂ ಅಂತ ಬರೆದೆ. ನಂತರ ಎಲ್ಲ ಮಕ್ಕಳಿಗೂ ಕುಂಕುಮನ ಹಚ್ಚಿದ್ರು. ಇಲ್ಲಿಗೆ ಅಕ್ಷರಾಭ್ಯಾಸ ಮುಗೀತು. ಲಾಸ್ಟಲ್ಲಿ ನಾವು ಅಕ್ಷರಾಭ್ಯಾಸ ಮಾಡಿಸಿರುವಂತಹ ಭಟ್ರು ಏನಿದ್ದಾರೆ ಅವರಿಗೆ ದಕ್ಷಿಣೆ ಕೊಟ್ಬಿಟ್ಟು ಅವ್ರ ಹತ್ರ ಆಶೀರ್ವಾದನ ತಗೋಬೇಕು. ಅವರೇ ಹೇಳ್ತಾರೆ ದಕ್ಷಿಣನ ಕೈಯಲ್ಲಿ ಹಿಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಯಾವುದೇ ಪೂಜೆ ಮಾಡಿಸಿದ ನಂತರ ಭಟ್ರಿಗೆ ದಕ್ಷಿಣೆ ಕೊಡೋದು ಎಷ್ಟು ಅಂತ ಹೇಳಿ ನಾವೇ ನಿರ್ಧಾರ ಮಾಡ್ಬೋದು. ದೇವಸ್ಥಾನದಲ್ಲಿ ಎಲ್ಲ ಕಡೆ ಫಲಕ ಹಾಕಿರ್ತಾರೆ. ಭಟ್ರಿಗೆ ನೀಡುವಂತಹ ದಕ್ಷಿಣೆ ಭಟ್ರಿಗೆ ಸೇರುತ್ತೆ, ಹಾಗೆ ಹುಂಡಿಯಲ್ಲಿ ಹಾಕಿದ ಹಣ ಮಾತ್ರ ಗೌರ್ಮೆಂಟ್ಗೆ ಸೇರುತ್ತೆ ಅನ್ನೋದಾಗಿ ಹಾಕಿರ್ತಾರೆ. ಇಲ್ಲಿ ಗರ್ಭಗುಡಿಯ ಸುತ್ತಲೂ ಕೂಡ ಬೇರೆ ಬೇರೆ ದೇವರ ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ಕುಂಕುಮಾರ್ಚನೆ ಆಗಿರ್ಬೋದು, ಚಂಡಿಕಾ ಹೋಮ ಆಗಿರ್ಬೋದು, ಅಕ್ಷರಾಭ್ಯಾಸ ಆಗಿರ್ಬೋದು, ಈ ಥರ ತುಂಬ ಪೂಜೆಗಳನ್ನು ನಡೆಸ್ತಾ ಇರ್ತಾರೆ. ನಾವು ಅಕ್ಷರಾಭ್ಯಾಸ ಮುಗಿಸಿ ದೇವರನ್ನ ನೋಡೋದಕ್ಕೆ ಲೈನಿಗೆ ಬಂದವಾಗ ಕ್ರೌಡ್ ತುಂಬಾ ಹೆಚ್ಚಾಗಿತ್ತು. ಸ್ಕೂಲ್ ಶುರುವಾಯಿತು, ಮಳೆಗಾಲನೂ ಶುರುವಾಯಿತು. ಇವಾಗ ಜನ ಇರೋದಿಲ್ಲ ಅಂತ ನೋಡಿದ್ರೆ ದೇವಸ್ಥಾನ ತುಂಬ ಜನ. ಹಾಗೆ ನಾವು ಲೈನಲ್ಲಿ ನಿಂತ್ಕೊಂಡವಾಗ ಕೆಲವೊಂದಷ್ಟು ದೇವರ ಸೇವೆಗಳನ್ನು ಮಾಡಿಸ್ತಾ ಇದ್ದರು.
ಈ ರೀತಿ ಪಲ್ಲಕ್ಕಿಯಲ್ಲಿ ದೇವರನ್ನ ಹೊತ್ಕೊಂಡು ಬರೋದಾಗಿರ್ಬೋದು ಅಥವಾ ರಥದಲ್ಲಿ ದೇವರನ್ನ ತೊಗೊಂಡು ಬರೋದಾಗಿರ್ಬೋದು, ಇದೆಲ್ಲನೂ ಕೂಡ ಭಕ್ತಾದಿಗಳು ಹರಿಸ್ಕೊಂಡಿರುವಂತಹದ್ದು. ಉದಾಹರಣೆಗೆ ನಾವು ಪಲ್ಲಕ್ಕಿ ಸೇವೆ ಮಾಡಿಸ್ತೀವಿ ಅಂತ ಹರಿಸ್ಕೊಂಡಿದ್ರೆ ದೇವಸ್ಥಾನದಲ್ಲಿ ಕೌಂಟರಲ್ಲಿ ಚೀಟಿ ತಗೊಂಡು ಈ ರೀತಿ ಪಲ್ಲಕ್ಕಿ ಸೇವೆನೂ ಸಹ ಮಾಡಿಸ್ಬೋದು. ನೀವೇನಾದರೂ ದೇವರಿಗೆ ತುಪ್ಪದ ದೀಪನ ಬೆಳಗಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಚೀಟಿ ತಗೊಂಡ್ರೆ ದೀಪ ಹಾಗೆ ತುಪ್ಪನ ಕೊಡ್ತಾರೆ. ನಾವು ಈ ರೀತಿ ದೀಪನ ಬೆಳಗಬಹುದು. ಗರ್ಭಗುಡಿಗೆ ಮುಖ ಮಾಡಿ ನಿಂತ್ಕೊಂಡು ಆರತಿನ ಮಾಡ್ಬೋದು. ತುಂಬ ರಶ್ ಇದೆ, ನನಗೆ ನಿಂತ್ಕೊಳ್ಳೋದಕ್ಕಾಗಲ್ಲ ಅನ್ನೋರು ಸ್ಪೆಷಲ್ ಎಂಟ್ರಿ ಚೀಟಿಗಳನ್ನು ಸಹ ತೊಗೋಬೋದು. 100 ರೂಪಾಯಿ ಹಾಗೆ 200 ರೂಪಾಯಿ ಚೀಟಿ ಸಹ ಇಲ್ಲಿ ಸಿಗುತ್ತೆ. ಈ ರೀತಿ ಚೀಟಿ ತೊಗೊಂಡ್ರೆ ನಾವು ಬೇಗ ದೇವ್ರ ದರ್ಶನ ಮಾಡ್ಬೋದು. ದೇವ್ರ ದರ್ಶನ ಆದ ನಂತರ ನಾವು ಊಟದ ಹಾಲ್ಗೆ ಹೋದ್ವಿ. ಇಲ್ಲೂ ಕೂಡ ತುಂಬಾ ಒಳ್ಳೆ ವ್ಯವಸ್ಥೆ ಇದೆ. ನಾವು ತುಂಬ ಹೊತ್ತು ಕ್ಯೂವಲ್ಲಿ ನಿಂತ್ಕೊಂಡು ಸಾಕಾಗಿದೆ ಅಂತ ಅನಿಸಿದ್ರೆ ಅಲ್ಲೇ ಕೂತ್ಕೋಬೋದು. ದೊಡ್ಡದಾಗಿರುವಂತಹ ಹಾಲಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಹಾಗೆ ಬಟ್ಲಲ್ಲಿ ಇಲ್ಲಿ ಊಟ ಕೊಡೋದು ಒಂದು ರೀತಿ ಬೊಫೆ ಸಿಸ್ಟಮ್ ಥರನೇ. ಊಟ ಹಾಕ್ಕೊಂಡು ಎಲ್ಲಿ ಬೇಕಿದ್ರೂ ಕೂತ್ಕೊಂಡು ಊಟ ಮಾಡ್ಬೋದು. ಅನ್ನ, ಸಾರು, ಹುಳಿ, ಪಾಯಸ, ಮಜ್ಜಿಗೆ ಎಲ್ಲನೂ ಕೂಡ ಇದೆ. ದೇವಸ್ಥಾನದಲ್ಲಿ ಊಟ ಹೇಗಿದ್ರೂ ಕೂಡ ನಾವು ಪ್ರಸಾದ ಅಂತ ಊಟ ಮಾಡ್ಬೋದು. ಆದರೆ ಇಲ್ಲಿ ಬಳಸುವಂತಹ ವ್ಯವಸ್ಥೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಹಿಡಿ ಅನ್ನ ಹಾಕಿದ್ರೆ ಅದಕ್ಕೆ ಬಟ್ಲು ತುಂಬ ಸಾಂಬಾರು ಹಾಕ್ತಾರೆ. ಅದನ್ನು ತಿನ್ನೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಸಾಂಬಾರು ಹಾಕಿದ್ರೆ ನೀಟಾಗಿ ನಾವು ಊಟ ಮಾಡ್ಬೋದು. ಬಳಸುವಂಥವರು ಸ್ವಲ್ಪ ನೋಡಿಕೊಂಡು ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಗೇನಂತ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.